ಯಾವಾಗ ಬಂದಿಯಪ್ಪ? ಇದೀಗ ತಾನೇ ಬಂದೇನಾ? ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಣ್ಣ. ಯಾಕಣ್ಣ ಕಬ್ಬು ಸುಟ್ಟಿರೋ ವಿಷಯ ನನಗೆ ತಿಳಿಸಲಿಲ್ಲ? ತಿಳಿಸ್ಬೇಕಾಗಿತ್ತಪ್ಪ, ಆದರೆ ಅಂತ ವಿಷಯ ಎಲ್ಲ ತಿಳಿಸಿದ್ರೆ ನಿನ್ನ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ ಅಂತ ನಾನೇ ಹೋಗ್ಲಿ. ಆ ವಿಷಯ ನಿನಗೆ ಹೇಗೆ ಗೊತ್ತಾಯ್ತಪ್ಪ? ನನ್ನ ಸ್ನೇಹಿತರು ಫೋನ್ ಮಾಡಿ ತಿಳಿಸಿದ್ರಣ್ಣ, ನಿಮ್ಮ ಹೊಲದಲ್ಲಿರುವ ಕಬ್ಬು ಸುಟ್ಟೋಗಿದೆ. ಅದಕ್ಕಾಗಿ ನಾನು ಬರಬೇಕಾದ್ರೆ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಒಂದು ಅರ್ಜಿಯನ್ನು ಬರೆದು ಬಂದಿದ್ದೇನೆ, ಮುಖ್ಯಮಂತ್ರಿ ಪರಿಹಾರ ನಿಧಿಗಾಗಿ. ನಮ್ಮ ಕಬ್ಬು ಸುಟ್ಟಿರೋ ಬೆಳೆಗೆ ಪರಿಹಾರ ನಿಧಿ ಬರುತ್ತಣ್ಣ. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನೀನು ಹತ್ತಿಗೆ ಎರಡೆರಡು ಸಹಿ ಮಾಡಿದರೆ ಆ ಪರಿಹಾರದ ಹಣ ನೇರವಾಗಿ ನಿನ್ನ ಅಕೌಂಟ್ಗೆ ಜಮಾ ಆಗತ್ತಣ್ಣ. ಅಯ್ಯೋ, ಕಬ್ಬು ಸುಟ್ಟು ಹೋಗಿದ್ರೆ ಅದಕ್ಕೆ ಹಣ ದೊರೆಯುತ್ತಾ? ಹೌದು ಅಣ್ಣ. ಹಾಗಾದ್ರೆ ಏನಪ್ಪ, ಸಹಿ ಮಾಡ್ತೀವಿ. ಸರಿ ಅಣ್ಣ. ಸರಿ ಅಣ್ಣ, ಸಹಿ ಮಾಡಿದ್ರಲ್ಲ, ಪರಿಹಾರ ನಿಧಿ ನೇರವಾಗಿ ನಿನ್ನ ಅಕೌಂಟ್ಗೆ ಜಮಾ ಆಗತ್ತೆ. 2 ನಿಮಿಷ ಒಳಗೆ ಹೋಗಿ ಬರ್ತೀನಿ. ಸಾವಿತ್ರಿ, ನೋಡಿದ್ಯಾ ನನ್ನ ತಮ್ಮ ಎಷ್ಟೊಂದು ಬುದ್ಧಿವಂತನಾಗಿದ್ದಾನೆ, ಎಂಥ ವಿದ್ಯಾವಂತನಾಗಿದ್ದಾನೆ. ಸುಟ್ಟೋಗಿರುವ ಕಬ್ಬಿಗೆ ಪರಿಹಾರ ಹಣ ನೋಡು. ಹೌದು ರೀ, ನನ್ನ ಮೈದಿನ ಮೇಲೆ ನನಗೆ ನಂಬಿಕೆ ಇತ್ತು ರೀ. ಆ ನಂಬಿಕೆ ಇವತ್ತು ನಿಜವಾಯ್ತು ರೀ, ನಿಜವಾಯ್ತು. ಹೌದು ಸಾವಿತ್ರಿ, ನಾನು ಕಂಡ ಕನಸು ನಿಜವಾಯಿತು. ನನ್ನ ತಂದೆ ತಾಯಿ ಮಾತು, ಅವರ ಕನಸು ಅದೆಲ್ಲ ಸತ್ಯವಾಗಿ ಊರಲ್ಲಿ ನನ್ನ ತಮ್ಮನೊಬ್ಬ ದೊಡ್ಡ ಡಾಕ್ಟರ್ ಆಗಿ ಬಂದ್ರೆ ಅಷ್ಟೇ ಸಾಕು. ಏನು ಇದು? ಸಿಗರೇಟ್ ಸೇತಾ ಇದ್ದೀನಿ. ಮೈದುನ, ಸಿಗರೇಟ್ ಸೇದೋದು ಸರಿಯಲ್ಲ ಅಂತ ಗೊತ್ತಿದ್ದು ಮತ್ತೆ ಸಿಗರೇಟ್ ಸೇತಾ ಇದ್ದೀಯಾ? ಸಿಗರೇಟ್ ಸೇದು ತಪ್ಪಂತ ಯಾವ ನನ್ನ ಮಗ ಹೇಳಿದ? ಮುಂದೆ ನೀನು ಡಾಕ್ಟರ್ ಆಗೋನು, ಸಿಗರೇಟ್ ಸೇದಬಾರ್ದು ಅಂತ ಅಷ್ಟು ಗೊತ್ತಿಲ್ವೇ? ಯಾಕೆ ಡಾಕ್ಟರ್ ನಾವನು ಸಿಗರೇಟ್ ಸೇದಬಾರ್ದಂತ ಯಾವ್ದಾದ್ರು ನಿಯಮ ಇದೆಯಾ? ಲೇ ಧರ್ಮ್ಯ, ಏನ್ ಮಾಡಿದೆ ನೀನು? ಕಬ್ಬು ಸುಟ್ಟೈತಂತ ಸುಳ್ಳು ಸುದ್ದಿ ಎಬ್ಬಿಸಿ ರಾತ್ರಿ ಕಬ್ಬು ಕಡ್ದು ಫ್ಯಾಕ್ಟ್ರಿ ಕಳಿಸಿ ಆ ಫ್ಯಾಕ್ಟ್ರಿಯಿಂದ ಬಂದ ಹಣದಾಗ ಈ ಮಿಟಕ್ಲಾಡಿಕೊಳ್ಳ ಚಿನ್ನದ ಪದಕ ಮಾಡಿಸಿ. ಮೈದುನ, ಯಾಕೋ ಯಾಕೋ ಈ ರೀತಿ ಮಾತಾಡ್ತಾ ಇದ್ದೀಯ? ಈ ರೀತಿ ಮಾತಾಡ್ಬೇಕಾದ್ರೆ ನಾವು ಮಾಡಿರುವ ತಪ್ಪಾದ್ರೂ ಏನಪ್ಪ? ನೋಡು, ನಿನ್ನ ಎತ್ತ ತಾಯಿಗಿಂತ ಹೆಚ್ಚಾಗಿದ್ದ ಈ ನಿನ್ನ ಪ್ರೀತಿ ಆತ್ಗೆಗೆ ಬಾಯಿಗೆ ಬಂದಂತೆ ಮಿಟಕ್ಲಾಡಿ ಅಂತ ಕರಿತಾ ಇದೆಯಲ್ಲ. ನೋಡಪ್ಪ, ನಮ್ಮ ಹೊಟ್ಟೆಯಲ್ಲಿ ಮಕ್ಕಳು ಹುಟ್ಟಿದ್ರೆ ಎಲ್ಲಿ ನಿನ್ನ ಮೇಲಿನ ಪ್ರೀತಿ ಕಡಿಮೆ ಆಗುತ್ತೆ ಅಂತ ನಾವು ಮಕ್ಕಳು ಯೋಚನೆ ಕೂಡ ಮಾಡಲಿಲ್ಲ ಕಣೋ. ಮಾಡುವ ನಾಟಕ ನೋಡು. ಏನು ನನ್ನ ಮೇಲಿನ ಪ್ರೀತಿ ಕಡಿಮೆ ಆಗದೆ ಅಂತ ಮಕ್ಕಳು ಹಿಡಿದು ಬಿಟ್ಟಿರಾ? ನೀವು ಮಕ್ಕಳು ಹಿಡಿದು ಬಿಟ್ಟಿದ್ದು ನನ್ನ ಮೇಲಿನ ಪ್ರೀತಿ ಕಡಿಮೆ ಆಗದೆ ಅಂತ ಅಲ್ಲ, ನಿನ್ನ ಹೊಟ್ಟೆಯಲ್ಲಿ ಮಕ್ಕಳು ಹುಡ್ಸೋ ಗಂಡಸ್ತನ ನಿನ್ನ ಗಂಡನಿಲ್ಲ ಅಂತ. ಏನು ಮಾತು ಮಾತಾಡ್ತಾ ಇದೀಯ ನೀನು? ನಾನು ನಿನ್ನ ಒಡ ಹುಟ್ಟಿದ ಅಣ್ಣ ಕಣೋ, ನನಗೆ ಗಂಡಸ್ತನ ಬಗ್ಗೆ ಮಾತಾಡ್ತಾ ಇದೆಯಲ್ಲ? ಹೌದು, ಗಂಡಸ್ತನ ಇಲ್ಲದ ಶಂಡ ನನ್ನ ಮಗ ನೀನು. ಹೇ ಧರ್ಮ್ಯ, ನೀನು ನನಗೆ ಮೋಸ ಮಾಡಿದೆ, ಅದಕ್ಕೆ ಪ್ರತಿಯಾಗಿ ನಾನು ಇವತ್ತು ನಿನಗೆ ಮೋಸ ಮಾಡ್ತಾ ಇದ್ದೀನಿ. ಏನ್ ಗೊತ್ತಾ, ನೀವು ಇಷ್ಟೊತ್ತಿನವರೆಗೆ ಸಹಿ ಮಾಡಿದ್ರಲ್ಲ, ಅದು ಯಾವುದೇ ಪರಿಹಾರಕ್ಕಾಗಿ ಅಲ್ಲ ಧರ್ಮ್ಯ. ಈ ಸರ್ವಾಸ್ತಿಯನ್ನು ನನ್ನ ಹೆಸರಿಗೆ ಬಿಟ್ಟು ಕೊಟ್ಟಿನಿ ಅಂತ. ಇನ್ನು ಮುಂದೆ ನಿಮ್ಮಿಬ್ಬರಿಗೂ ನನ್ನ ಮನೆಯಲ್ಲಿ ಜಾಗವಿಲ್ಲ. ನಡೆಯಿರಿ ನನ್ನ ಮನೆ.
ಹೊಡೆಯೋ, ಯಾಕೆ ಹೊಡೆಯೋದು ಬಿಟ್ಟೆ? ಈ ದೇಹದಲ್ಲಿ ಜೀವ ಹೋಗುವವರೆಗೆ ಹೊಡೆಯಪ್ಪ, ಹೊಡೆಯೋ. ಲೇ ಧರ್ಮ್ಯ, ಅಂತೆ ಸಂತೆ ಕಂತೆ ಪುರಗಳನ್ನು ಬಿಚ್ಚಿಟ್ಟು ನನ್ನ ಮನಸ್ಸನ್ನು ಕರಗಿಸಲು ನೋಡ್ಬೇಡ. ಸುಮ್ಮನೆ ಮನೆ ಬಿಟ್ಟು ಹೊರಗೆ ಹೋದರೆ ಸರಿ, ಇಲ್ಲವಾದರೆ ಕತ್ತಿಡಿದು ಹೊರಗೆ ಹಾಕ್ಬೇಕಾದಿತ್ತು. ಯಾಕೋ, ಏನಾಗಿದೆಯೋ ನಿನಗೆ ಇವತ್ತು? ಏನೇನು ಮಾತಾಡ್ತಾ ಇದೆಯಲ್ಲ? ನನ್ನಿಂದ ಆದ ಅನ್ಯಾಯ ಮಾತ್ರ ಏನೋ ನಿನಗೆ? ಯಾಕೋ ಈ ರೀತಿ ವರ್ತಿಸ್ತಾ ಇದೀಯ? ನಾವು ಮನೆ ಬಿಟ್ಟು ಹೋಗ್ಬೇಕು ತಾನೆ? ಆಯ್ತಪ್ಪ, ನೀನು ಹೇಳಿದಾಗೆ ಮನೆ ಬಿಟ್ಟೇ ಹೋಗ್ತೀವಿ. ಹೊಲದಲ್ಲಿ ಕೆಲಸ ಮಾಡಿ ಹಸಿವೆಯಾಗಿ ಊಟಕ್ಕಂತ ಓಡೋಡಿ ಮನೆಗೆ ಬಂದಿದ್ದೀನೋ. ಇದೇ ಮನೆಯಲ್ಲಿ ಹುಟ್ಟಿ ಬೆಳೆದಿರುವ ನನಗೆ ಈ ಮನೆಯನ್ನು ಬಿಟ್ಟು ಹೋಗೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆಯಪ್ಪ. ಒಂದು ತುತ್ತು ಊಟ ಮಾಡಿ ಹೋಗ್ತೀನೋ? ಹೊಟ್ಟೆ ಬೇರೆ ಹಸ್ದಿದೆ, ಒಂದು ತುತ್ತು ಅನ್ನ ಅಂತ ಬಂದವರಿಗೆ ತುತ್ತು ಅನ್ನ ಕೊಡೋದು ನನ್ನ ಧರ್ಮ. ಏ, ಮುಖ ಏನ್ ನೋಡ್ತಾ ಇದೀಯಾ? ನಿನ್ನ ಗಂಡನ್ಗೆ ಹೊಟ್ಟೆ ಹಸಿದಂತೆ ಒಳಗಡೆ ಅನ್ನ ಇದ್ದಿರ್ಬೇಕು, ತಂದು ಬಾಯಾಗ ತುರುಕು. ತಿನ್ನುವ ಅನ್ನನ ಕಾಲಿನಿಂದ ಒದ್ದಿಯಲು ಇದೇ ಅನ್ನಕ್ಕಾಗಿ ಎಷ್ಟೋ ಜನ ಹಗಲಿರುಳು ಶ್ರಮ ಪಡ್ತಾ ಇದ್ದಾರೆ. ಎಷ್ಟೋ ಜನರಿಗೆ ಈ ಭೂಮಿ ಮೇಲೆ ತಿನ್ನುವುದಕ್ಕೆ ಅನ್ನನೇ ಇಲ್ಲ. ಅಷ್ಟೇ ಅಲ್ಲ, ಕೆಲವೊಬ್ಬರಿಗೆ ಅನ್ನ ಇದ್ರೆ ಪ್ರೀತಿಯಿಂದ ಉಣಬಡಿಸುವುದಕ್ಕೆ ಅಮ್ಮನೇ ಇಲ್ಲ. ಮುಂದೊಂದು ದಿನ ಇದೇ ಅನ್ನಕ್ಕಾಗಿ ನೀನು ಪರದಾಡುವ ಸ್ಥಿತಿ ಬಂದೇ ಬರುತ್ತೆ ನಿನಗೆ. ಸಾಕು, ನಿಲ್ಲಿಸು. ಅದಕ್ಕೆ ಬಲ್ಲವರು ಒಂದ್ ಮಾತನ್ನ ಹೇಳಿದ್ದಾರೆ, ತಿನ್ನೋ ಕಾಳಿನ ಮ್ಯಾಗ ತಿನ್ನೋನ್ ಹೆಸರು ಬರ್ದಿರ್ಬೇಕು ಅಂತ. ಆದ್ರೆ ಈ ತಿನ್ನೋ ಕಾಳಿನ ಹೆಸರು ಮೇಲೆ ನಿನ್ನ ಹೆಸರು ಬರ್ದಿಲ್ಲ, ಅದಕ್ಕೆ ಈ ಕಾಳು ನಿನಗೆ ದಕ್ಕಲಿಲ್ಲ. ಇವಾಗ ಏನ್ ಮಾಡ್ತೀಯ? ಹೊಟ್ಟೆ ಬೇರೆ ಹಸಿತಾ ಇದೆ. ಇವಾಗ ನಿನಗುಳಿದಿರೋದು ಒಂದೇ ಒಂದು ದಾರಿ. ಅದು ಏನ್ ಗೊತ್ತಾ? ಭಿಕ್ಷೆ ಬೇಡಬೇಕು. ಇದೇ ಜನರಿಗಾಗಿ ತಾನೇ ನೀನು ಸಾಲ ಶೂಲ ಮಾಡಿ ನನ್ನ ತಲೆ ಮೇಲೆ ಹೊರಿಸಿದೆ. ಹೋಗು, ಇವತ್ತು ಇದೇ ಜನರ ಮುಂದೆ ಹೋಗು. ನನ್ನ ತಮ್ಮ ಮನೆ ಬಿಟ್ಟು ಹೊರಗೆ ಹಾಕಿದಾನೆ, ಯಾರಾದ್ರೂ ಅಂತೂ ತನ್ನ ಕೊಡಿ ಅಂತ ಕೇಳು. ನೋಡೋಣ, ನೀನು ಧರ್ಮಾಪುರದ ಧರ್ಮವಂತನೇ ಆಗಿದ್ದರೆ, ನೀನೊಬ್ಬ ನ್ಯಾಯವಂತನೇ ಆಗಿದ್ದರೆ ಈ ಜನ ನಿನ್ನನ್ನು ಕೈ ಹಿಡಿತಾರೆ. ಹೋಗು, ಭಿಕ್ಷೆ ಬೇಡು, ಭಿಕ್ಷೆ. ಬೇಡ್ತೀನಪ್ಪ, ಭಿಕ್ಷೆ ಬೇಡ್ತೀನಿ. ಇಷ್ಟು ದಿನ ನನ್ನ ತಮ್ಮನ ಶಿಕ್ಷಣಕ್ಕಾಗಿ ಅವರಿವರ ಹತ್ರ ಭಿಕ್ಷೆ ಬೇಡ್ತೀನಿ. ಈಗ ಈ ಹಾಳು ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕಾಗಿ ಭಿಕ್ಷೆ ಬೇಡ್ತೀನಿ. ಅಪ್ಪ, ಅಣ್ಣ ತಮ್ಮಂದಿರ, ತಾಯಂದಿರ, ಇಷ್ಟು ದಿನ ಧರ್ಮದಿಂದ ಬದುಕಿ ಬಾಳಿದ ಈ ಧರ್ಮನ ಜೀವನ ಏನು ಎಂತ ಅಂತ ನಿಮಗೆಲ್ಲ ಗೊತ್ತು. ಹಿಡಿ ಹಣ್ಣಕ್ಕಾಗಿ ಇವತ್ತು ನಿಮ್ಮ ಮುಂದೆ ಕೈ ಚಾಚಿ ಭಿಕ್ಷೆ ಬೇಡ್ತಾ ಇದ್ದೀನಿ. ದಯವಿಟ್ಟು ಭಿಕ್ಷೆ ನೀಡಿ. ದೇವರು ಮಕ್ಕಳು ನಾವಿಲ್ಲ, ತಿರುಕ ಧನಿಕ ಬೇರಿಲ್ಲ. ಓ ಅಯ್ಯ ಅಮ್ಮಯ್ಯ ಧರ್ಮಾನಿ ಕಾಗದಲ್ಲಿ ಕಾಸೊಂದು ನೀಡು ಶಿವನಿಗೆ ಕಾಸ
ಕಾಸೊಂದು ನೀಡು ಶಿವನೇ ಓ ಅಯ್ಯ ಅಮ್ಮಯ್ಯ ಧರ್ಮನೇ ಕಾಯೋ ತಂದೆ ಕಾಸೊಂದು ನೀಡು ಶಿವನೇ ಕಾಸೊಂದು ನೀಡು ಶಿವನೇ ಕಳ್ಳನಾಗಲಾರೆ ಸುಳ್ಳೊಂದು ಹೇಳಲಾರೆ ನಾ ಕಳ್ಳನಾಗಲಾರೆ ಸುಳ್ಳೊಂದು ಹೇಳಲಾರೆ ಕೈ ಒತ್ತು ಬೇಡಿದಲ್ಲಿ ಕಾಸಿಲ್ಲ ಎನ್ನುವರೇ ನಿಮ್ಮಂತ ತಾತರೇ ನಮಗೆಲ್ಲ ಆಸರೆ ನೀರಾದರೆ ನಮಗಾರಿಲ್ಲ ಆಸರೆ ನಮಗಾರಿಲ್ಲ ಆಸರೆ ಓ ಅಯ್ಯ ಅಮ್ಮಯ್ಯ ಧರ್ಮನೇ ಕಾಯೋ ತಂದೆ ಕಾಸೊಂದು ನೀಡು ಶಿವನೇ ಕಾಸೊಂದು ನೀಡು ಶಿವನೇ ಈ ನಮ್ಮ ನಾಡಿನಲ್ಲಿ ಕುಂದರಗಿ ಗ್ರಾಮದಲ್ಲಿ ಈ ನಮ್ಮ ನಾಡಿನಲ್ಲಿ ಕುಂದರಗಿ ಗ್ರಾಮದಲ್ಲಿ ಬಂಗಾರ ಬೆಳೆಯುವರಿಲ್ಲಿ ಹೇಗೆಂದು ಬೇಡಲಿ ಬಂಗಾರ ಬೆಳೆಯುವರಿಲ್ಲಿ ಹೇಗೆಂದು ಬೇಡಲಿ ಕೊಡುವಾತ ಬಾಳಲಿ ಕೈ ತುಂಬ ನೀಡಲಿ ಕೊಡುವಾತ ಬಾಳಲಿ ಕೈ ತುಂಬ ನೀಡಲಿ ಆಶೀಡಲಿ ಸುಖ